ಬ್ರೋ ಇವತ್ತು ಇದೇ ನಾವು ಓಮ್ ಸಿನಿಮಾ ನೋಡಿದಾಗ ಉಪ್ಪಿ ಅವರು ಮತ್ತು ಶಿವಣ್ಣ ಅವ್ರು ಸೇರಿದ್ರೆ ಏನು ಆಗುತ್ತೆ ಆ ಇತಿಹಾಸ ಇವತ್ತಾಗೈತೆ ಬ್ರೋ. ಎಂತಕ್ಕೆ ಅಂದರೆ ಶಿವಣ್ಣ ಮಾಸಾಗಿ ಬಂದರೆ ಇದು 130ನೇ ಅವತಾರ, 130ನೇ ಸಿನಿಮಾ ಯಾವ ಥರ ಎತ್ತವ್ರೆ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಶಿವಣ್ಣ ಬ್ರೋ ಒಂಥರ ಮೃತ್ಯುಂಜಯ ಇದ್ದಂಗೆ, ಅವ್ರ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಇನ್ನೊಂದು ಬ್ರೋ, ಇದರಲ್ಲಿ ಕನ್ನಡ ಸಿನಿಮಾದಲ್ಲಿ ಕಂಟೆಂಟು ಮೆಸೇಜ್ ಇರಲ್ಲ ಅಂತಾರಲ್ಲ, ಇದರಲ್ಲಿ ಶಿವಣ್ಣನ ಕೈಲಿ ಕಂಟೆಂಟು ಮೆಸೇಜು ಹೇಳ್ಸಿದ್ದಾರೆ. ಇವಾಗ ಶಿವಣ್ಣ ನಮಗೆ ಉಗ್ದಂಗಿತ್ತು, ಹೆಲ್ಮೆಟ್ ಹಾಕೊಂಡು ತಿರ್ಗಲ್ಲ ಅದು ಇದು ಅಂತ. ಶಿವಣ್ಣ ಹೇಳ್ತವ್ರೆ ಅಂದರೆ ತಗೊಬೇಕು ಅದನ್ನು. ಇನ್ನೊಂದು ಬ್ರೋ, 45 ಅಂದರೆ ಏನು ಗರುಡ ಪುರಾಣ ಅಂತ ಶಿವಣ್ಣ ಅಚ್ಚುಕಟ್ಟಾಗಿ ತೋರಿಸವ್ರೆ. ಅರ್ಜುನ್ ಜನ್ಯ ಅವರು ಎಲ್ಲರೂ ನಾಡಿ ಮಾಡ್ತಾನೆ ಹಿಡಿದ್ಬಿಟ್ಟವ್ರು ಬ್ರೋ. ಎಂತಿಕೆ ಅಂದರೆ ರಾಜ್ಬಿ ಶೆಟ್ಟಿ ಒಂದು ಮೊಟ್ಟೆಯ ಥರ ಕಾಮಿಡಿ, ಉಪೇಂದ್ರ ನಾನು ಅಂತ ಬೈಯೋದು, ವೈಲೆನ್ಸು, ಶಿವಣ್ಣ ಮಾಸು ಎಲ್ಲ ಸೇರಿಸ್ಬಿಟ್ಟು ಅವ್ರಿಗೆ ಏನೇನು ಬೇಕು ಅವ್ರ ಫ್ಯಾನ್ಸ್ಗೆಲ್ಲ ಟ್ರೀಟಾಗಿ ಬಡಿಸೋರು ಬ್ರೋ ಅರ್ಜುನ್ ಜನ್ಯ. ಇನ್ನೊಂದು ನಿಮಗೆ ಹಿಂದಿ ಸಿನಿಮಾದಲ್ಲಿ ಒಂದು ಓ ಮೈ ಗಾಡ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಓ ಮೈ ಗಾಡ್ 100 ಸಿನಿಮಾ ಸೇರಿದ್ರೆ ಒಂದು 45 ಬ್ರೋ, ಅಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಸಿನಿಮಾ. ಲಾಸ್ಟ್ 20 ನಿಮಿಷ ಬ್ರೋ ಸ್ಕ್ರೀನಲ್ಲಿ ಶಿವಣ್ಣಂಗೆ ಕೈ ಮುಗಿಬೇಕು ಆ ಥರ ಅನ್ಸ್ಬಿಡುತ್ತೆ. ಮಾಸ್ ಗಾಡ್ ಅಂತ ಏನಕ್ಕೆ ಕರೀತಾರೆ ಅಂತ ಈ ಫಿಲಮ್ ನೋಡ್ರೆ ಗೊತ್ತಾಗುತ್ತೆ. ಇನ್ನೊಂದು ಗಾಂಧಿನಗರದಲ್ಲಿ ಫಸ್ಟ್ ರಿಲೀಸ್ ಅಂತ ಸ್ಟಾರ್ಟ್ ಆಗಿದೆ ಶಿವಣ್ಣನ ಸಿನಿಮಾಯಿಂದ, ಶಿವಣ್ಣನ ಕ್ರೇಜಿಂದ. ಮಿಡ್ ನೈಟ್ ಶೋ ಆಗುತ್ತೆ ಅಂದರೆ ಶಿವಣ್ಣಂಗೆ ಮಾತ್ರ. ಜೈ ಶಿವಣ್ಣ ಸರ್. ಇನ್ನೊಂದು ಅಪ್ಪು ಸರ್ ಯಾರು ಮಿಸ್ ಮಾಡ್ಕೊತಾ ಇದ್ದೀರಾ, ಅವ್ರು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಲಾಸ್ಟು ಒಂದು 20 ನಿಮಿಷ ಮೈಂಡ್ ಟೋಟಲಿ ಬ್ಲ್ಯಾಂಕ್ ಆಯಿತು. ಅಪ್ಪು ಅವರ, ಶಿವಣ್ಣ ಅವರ, ನನಗೆ ಗೊತ್ತಾಗ್ತಾ ಇಲ್ಲ. ನಂಗೆ ರೋಮಾಂಚನ ಒಂಥರ ಹಿಂಗಂಗೂ ಆಗ್ತಾ ಇದೆ. ನಾನು ತಲೆ ಕೆರ್ಕೊತಾ ಇದ್ದೀನಿ, ಯಾರಿಗೂ ಇದು ಈ ಥರ. ಅದು ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ ಸರ್, ಶಿವ ತಾಂಡವ. ಅದು ಅಪ್ಪು ಸರೇ ಅನ್ಕೊಂಬಿಟ್ಟೆ ಒಂದು ಸೆಕೆಂಡ್ ನಾನು. ಯಾರ್ಯಾರು ಅಪ್ಪು ಸರ್ನ ಮಿಸ್ ಮಾಡ್ಕೊತಾ ಇದ್ದೀರ ದಯವಿಟ್ಟು 45 ನೋಡ್ರಿ. ಅದೇ ನಮ್ಮ ಫ್ರೆಂಡ್ ಹೇಳ್ದಂಗೆ ಯಾವುದೇ ಇದೆಯೋ ಸರ್, ಅದೇನು ನಮಗೆ ಹೆಸರು ತಗೊಳಕ್ಕೆ ಹೋಗಲ್ಲ. 10 ಓ ಮೈ ಗಾಡ್ 145. ನೆಕ್ಸ್ಟ್ ಅಪ್ಪು ಸರ್ನ ನೋಡಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ. ಅಪ್ಪು ಸಾರೇ ಅದು, ಶಿವಣ್ಣ ಅಪ್ಪು ಸರ್ ಎಲ್ಲೂ ಆಗಿಲ್ಲ. ನಾನು ಅದೇ ಅಂದ್ಕೊಂಡೆ, ಜನ್ರೇಟ್ ಮಾಡಿ ಅಪ್ಪು ಸರ್ನೇ ಶಿವನ ರೂಪದಲ್ಲಿ ಕರೆಸ್ಬಿಡ್ರನಪ್ಪ ಅಂತ. ಅಯ್ಯೋ ಸಾರ್, ಚಪ್ಪಲಿ ಬಿಟ್ಬಿಟ್ಟು ಮಾತಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಅಪ್ಪು ಸರೇ ಬಂದಂಗೆ ಆಗೋಯ್ತು. ಜೈ ಶಿವಣ್ಣ ಸರ್. 45 ಸಿನಿಮಾ ಯಾವ ರೀತಿ ಅಂತಂದರೆ ತುಂಬ ಅದ್ಭುತವಾದ ಸಿನಿಮಾ. ಮನುಷ್ಯ ನಾವು ಭೂಮಿ ಮೇಲೆ ಬದುಕಿದ ಮೇಲೆ ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಾವು ಭೂಮಿ ಮೇಲೆ ಅನುಭವಿಸ್ಬೋದು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೇದು ಮಾಡಿದ್ರೆ ಪಾಪ ಕರ್ಮಗಳು ಆಗಲಿ ಏನೇ ಆಗಲಿ ಭಗವಂತ ನೋಡ್ತಾ ಇರ್ತಾನೆ. ಮೊದಲು ನಾವು ತಿಳ್ಕೊಂಡಿದ್ದು ಏನು ಅಂತಂದರೆ ಸತ್ತ ಮೇಲೆ ನರಕಗಳು ಅಲ್ಲೋಗಿ ಅದನ್ನ ಅನುಭವಿಸ್ತೀವಿ ಇದನ್ನ ಅನುಭವಿಸ್ತೀವಿ ಅಂತ. ಈಗಿನ ಕಾಲದಲ್ಲಿ ಸುಮಾರು ಘಟನೆಗಳು ನೋಡ್ಬಿಟ್ಟಿದ್ದೀವಿ ಸರ್. ಏನೇ ನಾವು ಕರ್ಮ ಮಾಡ್ತೀವಿ, ಏನೇ ಅಹಂಕಾರ ಪಡ್ತೀವಿ, ಏನೇ ಇದು ಮಾಡಿದ್ರು ಅದಕ್ಕೆ ಪ್ರತಿಫಲ ಇಲ್ಲೇ ಸಿಗುತ್ತೆ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನಾವು ಇಲ್ಲೇ ಅನುಭವಿಸ್ಬಿಡ್ತೀವಿ. ಅದನ್ನೆಲ್ಲ ಭಗವಂತ ಆ ಕಾಲದಲ್ಲಿ ನಮ್ಗೆ ಹೇಳ್ತಾ ಇಲ್ಲ, ಸತ್ತ ಮೇಲೆ ಯಮಧರ್ಮ ಶಿಕ್ಷೆ ಕೊಡ್ತಾಯಿದ್ರು ಅಂತ. ಅದೆಲ್ಲ ಆ ಥರ ಇಲ್ಲ, ನಾವು ಭೂಮಿ ಮೇಲೆ ಅನುಭವಿಸೋ ರೀತಿ ಭಗವಂತ ಕೊಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಮಗೆ ಸಿನಿಮಾದಲ್ಲಿ ಯಾವ ರೀತಿ ಸ್ಟಾರ್ಟಿಂಗಿಂದ ಒಂದು ಇಂಟ್ರೋಲ್ವರೆಗೂ ಒಂದು ರೀತಿ ಇರುತ್ತೆ. ಇಂಟ್ರೋಲ್ ಶಿವಣ್ಣ ಎಂಟ್ರಿ ಆದಮೇಲೆ ಒಂದು ರೀತಿ ಇರುತ್ತೆ. ನೀವು ಕೊಟ್ಟಿದ್ದು ಪೈಸೆ ವಸೂಲಿ ಆಗಬೇಕು ಅಂತಂದರೆ ಲಾಸ್ಟ್ 20 ನಿಮಿಷ ಸರ್, ತುಂಬ ಅದ್ಭುತವಾದ ಸಿನಿಮಾ. ಏನೇನು ಜನಗಳು ತಲೆ ಕೆಡ್ಸ್ಕೊತಾ ಇರ್ತಾರೆ, ಏನು ಸಿನಿಮಾದಲ್ಲಿ ಏನಿದೆ ಅಂತಾರೆ, ಅದನ್ನು ತುಂಬ ಅದ್ಭುತವಾಗಿ ಸಿನಿಮಾ ತೋರಿಸಿದ್ದಾರೆ. ಶಿವಣ್ಣಂದು 10 ಅವತಾರಗಳು, ಅಬ್ಬಬ್ಬಬ್ಬ ಮೈಯೆಲ್ಲ ಗುಪ್ ಸೌಂಡ್ಸ್ ಬಂದ್ಬಿಡುತ್ತೆ. ಆ ರೀತಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಶಿವಣ್ಣ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟವಾಗಂಥ ಸಿನಿಮಾ 45 ಅನ್ನೋ ಸಿನಿಮಾ. 45 ಸೆಕೆಂಡ್ಸು, 45 ಮಿನಿಟ್ಸು, 45 ಡೇಸು ಏನಾಗುತ್ತೆ ಅನ್ನೋದೇ ಸಿನಿಮಾ. ಮನುಷ್ಯನ ಪಾಪ ಕರ್ಮಗಳನ್ನ ಅಳಿಯೋದ್ರೆ ಸಿನಿಮಾ ಆಗಿ ತೋರಿಸಿದ್ದಾರೆ. ಸೆಂಟಿಮೆಂಟ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಚಿಂದಿ. ನೀವು ಕೊಟ್ಟಿದ್ದೆಲ್ಲ ವಸೂಲಿ ಆಗಬೇಕು ಅಂದರೆ ಶಿವಣ್ಣನ ಆ್ಯಕ್ಟಿಂಗ್ ನೋಡಿ ಕಳೆದೋಗ್ತೀರಾ. ತುಂಬ ಚೆನ್ನಾಗಿದೆ ಸಿನಿಮಾ. ನೋಡಿ, ಕನ್ನಡ ಸಿನಿಮಾ ಆರಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಜೈ ಅಪ್ಪು ಬಾಸ್, ಜೈ ಶಿವಣ್ಣ. ಸಿನಿಮಾ ಬಗ್ಗೆ ಇದು ಮಾತಾಡೋದಕ್ಕಿಂತ ಹೆಚ್ಚಾಗಿ ಶಿವಣ್ಣನ ಬಗ್ಗೆನೇ ಹೇಳ್ಬಿಡ್ತೀನಿ. ಹೆಂಗೆ ನಮಗೆ ದೇವತೆಗಳು 3 ಜನ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಅದೇ ರೀತಿ ಇಲ್ಲಿ ಶಿವನ ಅವತಾರನ ನಮ್ಮ ಶಿವಣ್ಣ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇದು 100% ಮನಸ್ಸಿಗೆ ಮುಟ್ಟೋ ಚಿತ್ರ. ಇದು ಕ್ರಿಸ್ಮಸ್ ಹಬ್ಬ ಸಡಗರ ಬೇರೆಯವ್ರಿಗಿರ್ಬೋದು, ಆದರೆ ಕನ್ನಡಿಗರಿಗೆ ಇದೇ ದೊಡ್ಡ ಹಬ್ಬ. ದಯವಿಟ್ಟು ಪ್ರತಿಯೊಬ್ಬರು 45 ಚಿತ್ರನ ನೋಡಿ. ಇಲ್ಲಿ ಯಾರೇ ಅಭಿಮಾನಿಗಳಾಗಿರ್ಬೋದು, ಇಲ್ಲಿ ಫಸ್ಟು ನಾವು ಶಿವಣ್ಣನ ಅಭಿಮಾನಿಗಳು, ಅದೇ ರೀತಿ ಶಿವನ ಭಕ್ತಿಗಳು ಬಂದು ದಯವಿಟ್ಟು ನೋಡಿ. ನಮ್ಮ ಹಿಂದುತ್ವ ಆಗಿರ್ಬೋದು, ಪುರಾಣ ಆಗಿರ್ಬೋದು, ನಮ್ಮೊಳಗಡೆ ಏನು ಬೇರೆ ಥರ ವಿಚಾರಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ನಾವು ಯಾವ ರೀತಿ ಮಾತಾಡ್ತೀವಿ, ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿ ಅರ್ಜುನ್ ಜನ್ಯ ಅವರು ಸಿನಿಮಾ ಮಾಡಿದ್ದಾರೆ. ಒಳ್ಳೆಯದಾಗಲಿ. 45 100 ಡೇಸ್ ಪಕ್ಕಾ ಓಡಲಿ. ಇದು 100% ಶಿವನ ಅಭಿಮಾನಿಗಳಿಗೆ, ಶಿವಣ್ಣನ ಅಭಿಮಾನಿಗಳಿಗೆ ಭರ್ಜರಿಯ ಹಬ್ಬದ ಊಟ. ಒಳ್ಳೆಯದಾಗಲಿ ಶಿವಣ್ಣ, ಲವ್ ಯು.